ನಂಜನಗೂಡು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನೂತನ ಪ್ರಾಂಶುಪಾಲರಾಗಿ ಪಿ ಶಿವಣ್ಣ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕಳೆದ ವಾರ ಪ್ರಾಂಶುಪಾಲರಾಗಿ ನೇಮಕಗೊಂಡಿರುವ ಶಿವಣ್ಣ ಅವರಿಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಅದ್ದೂರಿ ಸ್ವಾಗತ ಕೋರಿ ಅಭಿನಂದಿಸಲಾಯಿತು. ಹಿರಿಯ ವಿದ್ಯಾರ್ಥಿಗಳು ನೆಚ್ಚಿನ ಗುರುಗಳಿಗೆ ಮತ್ತು ನೂತನ ಪ್ರಾಂಶುಪಾಲರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ತಮ್ಮ ನೆಚ್ಚಿನ ಉಪನ್ಯಾಸಕರು ಮತ್ತೆ ಪ್ರಾಂಶುಪಾಲರಾಗಿ ಬಂದಿರುವುದಕ್ಕೆ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ನಂತರ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಂಡಿ ಬಾಲರಾಜ್ ಮಾತನಾಡಿ, ಅವರು 2007ರಲ್ಲಿ ಕಾಲೇಜು ಪ್ರಾರಂಭವಾದಾಗ ಶಂಕರನಂದ ಹಾಸ್ಟೆಲ್, ಹಂಚಿನ ಮನೆ, ಮರ ಗಿಡದ ಕೆಳಗೆ ತರಗತಿ ನಡೆಯುತ್ತಿತ್ತು. ಕಟ್ಟಡ ಮತ್ತು ಮೂಲಭೂತ ಸೌಕರ್ಯ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮೂಲ ಸೌಕರ್ಯಕ್ಕಾಗಿ ನಾವು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ವು. ಅದರ ಫಲವಾಗಿ ಇಂದು ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಇದರಲ್ಲಿ ದಿವಂಗತ ಬಿ ಶ್ರೀನಿವಾಸ್ ಪ್ರಸಾದ್ ಮತ್ತು ದಿವಂಗತ ಧ್ರುವನಾರಾಯಣ ಅವರ ಕೊಡುಗೆಯೂ ಇದೆ ಎಂದು ಸ್ಮರಿಸಿದರು. ಪದವಿ ಕಾಲೇಜಿಗೆ ನಮ್ಮ ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳು ನಮಗೆಲ್ಲ ತಿಳಿದಿದೆ. ನಾವು ಯಾವ ಪರಿಸ್ಥಿತಿಯಲ್ಲಿ ನಾವು ಮೊದಲನೇ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಈ ರೀತಿಯ ಸುಸಜ್ಜಿತವಾದ ಕಟ್ಟಡ ಆಗಲಿ, ಗ್ರೌಂಡ್ ಆಗಲಿ, ಯಾವುದೇ ರೀತಿಯ ಸ್ಪೆಷಾಲಿಟೀಸ್ಗಳು ನಮಗಿರಲಿಲ್ಲ. ಸರ್ಕಾರ ಪ್ರಥಮ ದರ್ಜೆ ಕಾಲೇಜುಗಳಾಗಬೇಕು ಅಂತ ಘೋಷಣೆ ಆದ ಸಂದರ್ಭದಲ್ಲಿ ನಮ್ಮ ನಂಜನಗೂಡಿಗೆ ಪ್ರಪ್ರಥಮವಾಗಿ ಆದಂಥ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರುಗಳು ಅವರೆಲ್ಲ 2007ರಲ್ಲಿ ಮೊದಲನೇ ಬ್ಯಾಚು, ನಾವು 2008ರಲ್ಲಿ ಎರಡನೇ ಬ್ಯಾಚು ವಿದ್ಯಾರ್ಥಿಗಳು. ತದನಂತರ ನಾವು ಈ ಒಂದು ಕಟ್ಟಡಕ್ಕಾಗಿ ಅನೇಕ ಬಾರಿ ರಸ್ತೆಗಿಳಿದು ಹೋರಾಟಗಳನ್ನ ಮಾಡಿ, ಎಲ್ಲ ರೀತಿಯ ಹೋರಾಟಗಳನ್ನ ಮಾಡಿ ಇವತ್ತು ಒಂದು ನೆರಳಾಗಿದೆ. ಇಲ್ಲಿ 2-3 ಬಾರಿ ತಾಲೂಕು ಕಚೇರಿಯ ಮುಂಭಾಗ ಸಾಕಷ್ಟು ಪ್ರತಿಭಟನೆಗಳು ಎಲ್ಲದರ ಫಲವಾಗಿ ಇವತ್ತು ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ ಬರುವಂಥ ನಮ್ಮ ಅಣ್ಣ ತಮ್ಮದಿರಾಗಿರ್ಬೋದು, ಮುಂದಿನ ಪೀಳಿಗೆಗಳಿಗಾಗಿರ್ಬೋದು ಒಂದು ಸುಸಜ್ಜಿತವಾದ ಕಟ್ಟಡ ಬೇಕು ಅಂತ ಹೇಳಿ ನಾವು ಆ ಸಂದರ್ಭದಲ್ಲಿ ಹೋರಾಟ ಮಾಡೋ ಪ್ರತಿಫಲ ಇವತ್ತು ಕಾಲೇಜು ಉತ್ತಮವಾಗಿ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ ಶಿವಣ್ಣರವರು 8 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ರು. ನಮ್ಮ ಕಾಲೇಜಿನ ನಾಡಿ ಮಿಡಿತ ಅವರಿಗೆ ತಿಳಿದಿದೆ. ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೆ ಕೆಲಸ ಮಾಡಿದವರು. ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಿರುವ ಈ ಕಾಲೇಜಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಹಿರಿಯ ವಿದ್ಯಾರ್ಥಿಗಳು ಪ್ರಾಂಶುಪಾಲರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದ ನೂತನ ಪ್ರಾಂಶುಪಾಲರಾದ ಪಿ ಶಿವಣ್ಣ ಮಾತನಾಡಿ, ನಾನು ಇದೇ ಕಾಲೇಜಿನಲ್ಲಿ 8 ವರ್ಷ ಸೇವೆ ಸಲ್ಲಿಸಿ ಬೇರೆ ಕಾಲೇಜಿಗೆ ಹೋಗಿದ್ದೆ. ಮತ್ತೆ ಇಲ್ಲಿಗೆ ಪ್ರಾಂಶುಪಾಲರಾಗಿ ಬಂದಿರುವುದು ಹೆಮ್ಮೆ. ಹಿರಿಯ ವಿದ್ಯಾರ್ಥಿಗಳ ಹೋರಾಟದಿಂದಲೇ ಇಂದು ಕಾಲೇಜು ಬೆಳೆದಿದೆ ಎಂದರು. ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ 1 ಕೊಠಡಿ ನೀಡಲಾಗುವುದು. ಕಾಲೇಜಿನಲ್ಲಿ ವಿಶೇಷ ತರಬೇತಿ ಮತ್ತು ಸ್ಟಡಿ ಕ್ಲಾಸ್ ಪ್ರಾರಂಭಿಸಿ ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಕೆಲಸ ಮಾಡುತ್ತೇವೆ. ನಿಮ್ಮ ಸಹಕಾರ ಬೇಕು ಎಂದು ಮನವಿ ಮಾಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.